ಶ್ರೀಶೈಲ ಈ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬ ಭಾರತೀಯನಿಗೂ ಈ ಕ್ಷೇತ್ರದ ಬಗ್ಗೆ ಗೊತ್ತು. ಶ್ರೀಶೈಲ ಎಂದಾಕ್ಷಣ ಪಟ್ಟನೆ ನೆನಪಾಗುವುದು ಅಲ್ಲಿರುವ ಜ್ಯೋತಿರ್ಲಿಂಗ. ಹೌದು, ಆಂಧ್ರಪ್ರದೇಶದ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದೇವಾಲಯವಿದೆ. ಇದು ಜ್ಯೋತಿರ್ಲಿಂಗವಲ್ಲದೆ ಮಹಾಶಕ್ತಿ ಪೀಠವೆಂದು ಹೆಸರಾಗಿದೆ. ಆದ್ದರಿಂದ ಈ ದೇವಾಲಯಕ್ಕೆ ದಕ್ಷಿಣದ ಕೈಲಾಸ ಎಂದು ಕರೆಯಲಾಗುತ್ತದೆ. ಇದು ಆಂಧ್ರಪ್ರದೇಶದ ಜೀವನಾಡಿಗಳಲ್ಲಿ ಒಂದಾದ ಕೃಷ್ಣಾ ನದಿಯ ದಡದಲ್ಲಿದೆ. ಯಾತ್ರಿಗಳು ದೇವಾಲಯಕ್ಕೆ ಹೋಗುವ ಮುನ್ನ ಈ ನದಿಯಲ್ಲಿ ಸ್ನಾನ ಮಾಡಿ ಹೋದರೆ ಮಂಗಳಕರ ಎಂದು ಹೇಳಲಾಗುತ್ತದೆ. ಇನ್ನು ಕನ್ನಡ ನಾಡಿನ ಶಿವಭಕ್ತಿಯು ಶರಣಳು ವಚನಕಾರ್ತಿಯೂ ಆದ ಉಡುತಡಿಯ ಅಕ್ಕಮಹಾದೇವಿ ಸರ್ವಸಂಗ ಪರಿತ್ಯಾಗಿಯಾಗಿ ಚನ್ನಮಲ್ಲಿಕಾರ್ಜುನನನ್ನೇ ತನ್ನ ಪತಿಯೆಂದು ಅವನನ್ನು ಅರಸುತ್ತಾ ಶ್ರೀಶೈಲಕ್ಕೆ ಬಂದು ಅಲ್ಲಿನ ಕದಳಿವನದಲ್ಲಿ ಶಿವನಲ್ಲಿ ಐಕ್ಯವಾದಳು ಎಂದು ಇತಿಹಾಸ ಹೇಳುತ್ತದೆ. ಸ್ವಲ್ಪ ದೂರದಲ್ಲಿ ಅಕ್ಕಮಹಾದೇವಿಯ ಗುಹೆಯೂ ಇದೆ. ಅಲ್ಲಿಗೆ ಹೋಗಲು ಸರ್ಕಾರ ಅಂದರೆ ಪ್ರವಾಸ ಇಲಾಖೆಯವರು ಬೋಟಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಶರಣಶ್ರೇಷ್ಠರಾದ ಅಲ್ಲಮ ಪ್ರಭುಗಳು ಕೂಡ ಶ್ರೀಶೈಲದಲ್ಲಿದ್ದರು ಎಂದು ಹರಿಹರ ಕವಿಯು ಅಕ್ಕಮಹಾದೇವಿ ಚರಿತ್ರೆಯಲ್ಲಿ ಹೇಳಿದ್ದಾರೆ. ಶ್ರೀಶೈಲವು ಶಿವ ಮತ್ತು ಪಾರ್ವತಿಯ ವಾಸಸ್ಥಾನವಾಗಿದೆ. ಮಲ್ಲಿಕಾರ್ಜುನ ಎಂಬ ಹೆಸರು 2 ಪದಗಳಿಂದ ಬಂದಿದೆ. ಮಲ್ಲಿಕಾ ಅಂದರೆ ಪಾರ್ವತಿ ಮತ್ತು ಅರ್ಜುನ ಎಂದರೆ ಶಿವ. ಈ 2 ಹೆಸರುಗಳು ಶಿವನನ್ನ ಮಲ್ಲಿಕಾರ್ಜುನ ಎಂದು ಸೂಚಿಸುತ್ತವೆ. ಇನ್ನು ಈ ದೇವಾಲಯವನ್ನು ಪ್ರವೇಶಿಸುವ ಪ್ರತಿಯೊಬ್ಬರ ಸಕಲ ಪಾಪವು ಪರಿಹಾರವಾಗಿ ಮುಕ್ತಿ ದೊರೆಯುವುದು, ಮೋಕ್ಷವನ್ನು ಸಾಧಿಸುತ್ತಾರೆ ಮತ್ತು ಎಲ್ಲ ಆಸೆಗಳು ಪೂರೈಸುತ್ತಾರೆ ಎಂದು ಹೇಳಲಾಗುತ್ತದೆ. ಇನ್ನು ಈ ಶ್ರೀಶೈಲ ಕ್ಷೇತ್ರ ಹೇಗೆ ಹುಟ್ಟಿಕೊಂಡಿತು ಅಂತ ನೋಡುವುದಾದರೆ, ಶಿವ ಪಾರ್ವತಿಯರು ತಮ್ಮ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯರಿಗೆ ವಿವಾಹ ಮಾಡಲು ನಿಶ್ಚಯಿಸಿ ವಧುಗಳಾದ ಸಿದ್ಧಿ ಮತ್ತು ಬುದ್ಧಿಯರನ್ನ ವಿವಾಹ ಮಾಡಲು ನಿರ್ಧರಿಸಿದರು. ವಧುಗಳನ್ನು ಯಾರಿಗೆ ವಿವಾಹ ಮಾಡಬೇಕೆಂದು ಪರೀಕ್ಷಿಸಲು ಒಂದು ಪಣವನ್ನು ಇಟ್ಟರು. ಈ ಜಗತ್ತನ್ನು ಮೊದಲು ಯಾರು ಸುತ್ತು ಹಾಕಿ ಬರುವರೋ ಅವರಿಗೆ ವಿವಾಹ ಮಾಡುವೆವೆಂದು ನಿರ್ಧರಿಸಿದರು. ಕಾರ್ತಿಕೇಯನು ಅವನ ವಾಹನ ನವಿಲಿನ ಮೇಲೆ ಜಗತ್ತನ್ನು ಸುತ್ತಿ ಬರಲು ಹೊರಟನು. ಗಣೇಶನು ಶಿವ ಪಾರ್ವತಿಯರೇ ಜಗತ್ತಿನ ಸ್ವರೂಪರೆಂದು ಹೇಳಿ ಅವರನ್ನೇ ಒಂದು ಸುತ್ತು ಬಂದು ಕುಳಿತನು. ಅದನ್ನು ಒಪ್ಪಿ ಶಿವ ಪಾರ್ವತಿಯರು ಗಣೇಶನಿಗೆ ಸಿದ್ಧಿ ಮತ್ತು ಬುದ್ಧಿಯರನ್ನ ಕೊಟ್ಟು ವಿವಾಹ ಮಾಡಿದರು. ಜಗವನ್ನು ಪ್ರದಕ್ಷಿಣೆ ಮಾಡಿ ಹಿಂದಿರುಗಿದ ಕಾರ್ತಿಕೇಯನು ತಾನು ಸ್ಪರ್ಧೆಯಲ್ಲಿ ಸೋತೆನೆಂದು ತಿಳಿದು ಸಿಟ್ಟಾಗಿ ಕೈಲಾಸವನ್ನ ಬಿಟ್ಟು ಬಂದು ಕ್ರವಂಗ ಅಂದರೆ ಶ್ರೀಶೈಲ ಪರ್ವತಕ್ಕೆ ಬಂದು ನೆಲೆಸಿದನು. ಶಿವ ಪಾರ್ವತಿಯರು ಅವನನ್ನು ಹಿಂಬಾಲಿಸಿ ಅವನಿಗೆ ಸಮಾಧಾನ ಮಾಡಲು ಎಷ್ಟೇ ಪ್ರಯತ್ನ ಪಟ್ಟರೂ ಕಾರ್ತಿಕೇಯನನ್ನು ತಡೆಯಲಾಗಲಿಲ್ಲ. ಅವನೊಂದಿಗೆ ಸಮಾಧಾನ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಶಿವನು ಜ್ಯೋತಿರ್ಲಿಂಗ ರೂಪದಲ್ಲಿ ಮತ್ತು ಪಾರ್ವತಿ ದೇವಿಯು ಬ್ರಹ್ಮರಾಂಬೆಯಾಗಿ ಶ್ರೀಶೈಲದಲ್ಲಿ ನೆಲೆಸಿದರು. ಇದೇ ಸ್ಥಳ ಶ್ರೀಶೈಲ ಎಂದು ಪ್ರಸಿದ್ಧಿ ಹೊಂದಿತು. ಇನ್ನು ಯುಗಾದಿಯಲ್ಲಿ ನಡೆಯುವ ಶ್ರೀಶೈಲ ಜಾತ್ರೆಗೆ ಪ್ರತಿ ವರ್ಷ ಯಾತ್ರಿಗಳ ದಂಡೇ ಹರಿದು ಬರುತ್ತದೆ. ಹಗಲು ರಾತ್ರಿ ಕಲ್ಲು ಮುಳ್ಳು ಎನ್ನದೆ ಉತ್ಸಾಹದಿಂದ ಶ್ರೀಶೈಲದತ್ತ ಭಕ್ತರು ಹೆಜ್ಜೆ ಹಾಕುತ್ತಾರೆ. ಹೀಗೆ ಶ್ರೀಶೈಲ ಪಾದಯಾತ್ರೆ ಕೈಗೊಂಡವರಿಗೆ ದಾರಿಯುದ್ದಕ್ಕೂ ಹಲವು ಭಕ್ತರು ಅನ್ನಪ್ರಸಾದದ ವ್ಯವಸ್ಥೆ, ನೀರು, ಹಣ್ಣು, ಜ್ಯೂಸ್ ವಿತರಿಸಿ ವಸತಿ ಸೌಲಭ್ಯವನ್ನು ಕೂಡ ಒದಗಿಸುತ್ತಾರೆ. ಶ್ರೀಶೈಲಕ್ಕೆ ಹೋಗುವ ಯಾತ್ರಿಗಳಿಗೆ ಶ್ರೀಶೈಲಕ್ಕೆ ಹೋಗಲಾಗದವರು ತಮ್ಮ ಕೈಲಾದಷ್ಟು ಸೇವೆ ಮಾಡುತ್ತಾರೆ. ಇನ್ನು ಪಾದಯಾತ್ರೆಯಲ್ಲಿ ಕೆಲ ಭಕ್ತರು ಬರಗಾಲಿನಲ್ಲಿ ನಡೆದರೆ ಇನ್ನೂ ಕೆಲವರು ಮರಗಾಲು ಕಟ್ಟಿಕೊಂಡು ನಡೆಯುತ್ತಾರೆ. ಅಲ್ಲದೆ ಇನ್ನೂ ಕೆಲವರು ಮಲ್ಲಯ್ಯನ ಕಂಬಿ ಹೊತ್ತುಕೊಂಡು ನಡೆಯುತ್ತಾರೆ. ಹಾಗೆ ನಡೆಯಲಾಗದವರು ಶ್ರೀಶೈಲ ದರ್ಶನ ಮಾಡಬೇಕ ಅನ್ನುವವರು ವಾಹನಗಳಲ್ಲಿ ಹೋಗುತ್ತಾರೆ. ಇವರೆಲ್ಲರ ಯಾತ್ರೆ ಬೇರೆಯಾಗಿರಬಹುದು, ಆದರೆ ಇಚ್ಛೆ ಒಂದೇ, ಅದು ಶ್ರೀ ಮಲ್ಲಿಕಾರ್ಜುನನ ದರ್ಶನ ಪಡೆಯಬೇಕು ಎಂಬುದು. ಸ್ನೇಹಿತರೆ, ಒಮ್ಮೆಯಾದರೂ ನೀವು ಶ್ರೀಶೈಲಕ್ಕೆ ಭೇಟಿ ಕೊಡಲೇಬೇಕು.